ಅವ್ರ ಒಂದು ಕನಸಿನ ಬಂಡಿ ಇದು. ಆಕ್ಚುಲಿ ಫುಡ್ ಟ್ರಕ್ ಅವ್ರ ಮಗನ ಹೆಸರಿನಲ್ಲಿ ಚಿದೂಸ್ ಅಂತ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ ಸರ್. ಮೂವೇಬಲ್ ರ್ಯಾಕ್ ಕೊಟ್ಟಿದ್ದೀವಿ, ಫ್ರಂಟ್ ನಿಮಗೆ ಫೋಲ್ಡೇಬಲ್ ನೇಮ್ ಬೋರ್ಡ್ ಕೊಟ್ಟಿದ್ದೀವಿ, ವಿತ್ ಲೈಟಿಂಗ್ ಸೆಟಪ್ ಕೊಟ್ಟಿದ್ದೀವಿ, ಕ್ಯಾನೋಪಿ ಸೆಟಪ್ ಬರುತ್ತೆ. ನೀವು ವೆಲ್ ಮೂವಿಂಗ್ ಟೈಮ್ನಲ್ಲಿ ದಿಸ್ ಡೋರ್ ವಿಲ್ ಗೆಟ್ ಫೋಲ್ಡೆಡ್ ಆ್ಯಂಡ್ ವೆಲ್ ಸ್ಟಾರ್ಟಿಂಗ್ ನೀವು ಎಲ್ಲಾದರೂ ಪ್ಲೇಸ್ ಮಾಡಿ ಓಪನ್ ಮಾಡಿ. ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಮೊಬೈಲ್ ನಾನ್ ವೆಜ್ ಹೋಟೆಲ್ ಮಾಡಿದ್ದಾರೆ, ಪ್ಲಸ್ ನ್ಯೂ ಇಮೇಷನ್ಸ್ ಕ್ರಿಯೇಷನ್ಸ್ ಮಾಡಿದ್ದಾರೆ. ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಹೀಗೆ ಪಾಸ್ಪೋರ್ಟಲ್ಲೇ ಹೀಗೆ ನಾನ್ ವೆಜ್ ಹೋಟೆಲ್ ಒಂದು ಬಂದಿದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಚಿದೂಸ್ ಬಿರಿಯಾನಿ ಅಡ್ಡ ಅಂತ ಹೇಳ್ಬಿಟ್ಟು ಕಸ್ಟಮರ್ ನಮ್ಮ ಭಾಳ ಆತ್ಮೀಯ ಫ್ರೆಂಡ್ ಅವರು, ಆಲ್ರೆಡಿ ಈ ಫೀಲ್ಡ್ನಲ್ಲಿ ಇದ್ರು ಅವರು. ಸೊ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಇವರು ಆಲ್ರೆಡಿ ಒಂದು ಹೋಟೆಲ್ ಇಟ್ಟಿದ್ರು, ಚೆನ್ನಾಗಿ ನಡೆಸಿದ್ರು. ಏನಂದರೆ ಇವಾಗ ಏನಾಗಿದೆ ಅಂದರೆ ಒಂದು ಅಂಗಡಿ ಇದ್ದರೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರ್ತಿದ್ರೆ ನೆಕ್ಸ್ಟ್ ಇಯರು ಅದು ಬಾಡಿಗೆ ಜಾಸ್ತಿ ಆಗಿಬಿಡ್ತದೆ. ಸೊ ಅವರು ಎಷ್ಟು ಸತಿ ಅಂತ ವರ್ಷ ಬಾಡಿಗೆ ಜಾಸ್ತಿ ಮಾಡ್ಕೋಗ್ತಾರೆ. ಸೊ ಬಂದು ಡಿಸ್ಕಸ್ ಮಾಡ್ರು, ನಾನು ಈ ಥರ ಒಂದು ಟ್ರಕ್ ಹಾಕಬೇಕು ಅಂತ ಇದ್ದೀನಿ, ಮಾಡ್ಬೋದಾ ಬ್ರೋ ಅಂತ. ಖಂಡಿತವಾಗ್ಲೂ ಮಾಡಿ ಸರ್ ಅಂದರು. ಅವರು ಒಂದು ಕನಸಿನ ಬಂಡಿ ಇದು. ಆ್ಯಕ್ಚುಲಿ ಫುಡ್ ಟ್ರಕ್ ಅವರು ಮಗನ ಹೆಸರಿನಲ್ಲಿ ಚಿದೂಸ್ ಅಂತ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ನಮ್ಮ ಫ್ರೆಂಡು ಧರ್ಮ ಅವರು, ಬನ್ನೂರು ಸೈಡ್ ಅವರು ಇವರು. ಸೊ ಚಿದೂಸ್ ಬಿರಿಯಾನಿ ಅಡ್ಡ ಅಂತ ಹೇಳ್ಬಿಟ್ಟು ಇದು ಗಾಡಿ. ಇದರಲ್ಲಿ ಭಾಳ ಅವರು ಒಂದು ಇಂಟ್ರೆಸ್ಟ್ ತೊಗೊಂಡು ಸ್ಟಿಕ್ಕರಿಂಗ್ ಇರ್ಬೋದು, ಲೋಗೋ ಡಿಸೈನಿಂಗ್ ಇರ್ಬೋದು, ಈವನ್ ನೀವು ಕ್ಯಾನೋಪಿ ಕಲರ್ಸ್ ಏನು ಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಭಾಳನೇ ಶ್ರಮ ಪಟ್ಟಿದ್ದಾರೆ ಈ ಡಿಸೈನಿಂಗ್ ಕಡೆ. ಸೊ ಬನ್ನಿ ನೋಡೋಣ. ಇದರಲ್ಲಿ ಒಂದು 200 ಲೀಟರ್ಸ್ ಟ್ಯಾಂಕ್ ಕೊಟ್ಟಿದ್ದೀವಿ, ಪ್ಲಸ್ ಲೋಗೋ ಡಿಸೈನಿಂಗ್ ಮಾಡಿದ್ದೀವಿ ನಾವು. ಸೊ 3D ಲೈಟಿಂಗ್ಸ್ದು ಬರುತ್ತೆ. ಸೊ ಈ ಕಡೆ ಕಿಚನ್ ಸೈಡು ಚಿದೂಸ್ ಕಿಚನ್ಸ್ ಅಂತ ಅವ್ರು ಕೊಟ್ಟವ್ರೆ. ಈವನ್ ಇದು 3D ಲೈಟಿಂಗ್ನಲ್ಲಿ ಮಾಡಿರೋದು. ಅಕ್ರೋ ಲೈಟ್ ವೆರಿ ಕ್ವಾಲಿಟಿದು ಹಾಕಿದ್ದೀವಿ ನಾವು. ಅಕ್ರೋ ಲೈಟ್ದು ಇದು ನಿಮಗೆ ಫಿನಿಶಿಂಗು. ಪ್ಲಸ್ ಈ ಕಡೆ ಎಲ್ಲ LED ಲೈಟಿಂಗ್ಸ್ ಮಾಡಿದ್ದೀವಿ ನಾವು. 4 ಸೈಡ್ಸು ಮಾಡಿದ್ದಾರೆ ಇವರು. ಕಾಸು ಖರ್ಚು ಮಾಡೋಕ್ಕೆ ಯೋಚನೆ ಮಾಡಲಿಲ್ಲ, ಯಾಕಂದರೆ ನನಗೆ ಗಾಡಿ ನಾನು ಕಂಡಿರಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ರು. ಸೊ ಯು ಹ್ಯಾವ್ ಟೇಕನ್ ಎ ಲಾಂಗ್ ಟೈಮ್ ಟು ಮೇಕ್ ಇಟ್ ಇಸ್ ದಿಸ್ ಪ್ಲ್ಯಾನ್ಸ್ ಆ್ಯಂಡ್ ಆಲ್. ಸೊ ಎಲ್ಲ ಥರ ಅವರು ಮನೆ ಮಸಾಲಗಳು ಮಾಡಿ ಅವ್ರದ್ದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾರೆ. ನಾನ್ ವೆಜ್ನಲ್ಲಿ ಮುದ್ದೆ ಊಟ ಇರ್ಬೋದು, ರೋಟಿ ವಿತ್ ನಾನ್ ವೆಜ್ ಅದ್ರ ಜೊತೆ ಸಾಗು ಇರ್ಬೋದು, ಈವನ್ ಇಡ್ಲಿ ವಿತ್ ಎನಿ ಡಿಶಸ್ ಇದ್ರೆ ಎವ್ರಿಥಿಂಗ್ ಅವ್ರ ಹತ್ರ ವೆಜ್ ಆ್ಯಂಡ್ ನಾನ್ ವೆಜ್ ಕಾನ್ಸೆಪ್ಟ್ನಲ್ಲಿ ಎರಡೂ ಸಿಗುತ್ತೆ. ಸೊ ಹೇಳ್ದಲ್ಲ, ಅವ್ರು ಆಲ್ರೆಡಿ ಈ ಡಿಪಾರ್ಟ್ಮೆಂಟ್ನಲ್ಲಿ ಆಲ್ರೆಡಿ ಅವರು ಒಂದು ಹೋಟೆಲ್ ಇಟ್ಟಿದ್ರು. ಇದನ್ನು ಅವರು ಫುಡ್ ಟ್ರಕ್ಗೆ ಇವಾಗ ಟ್ರೆಂಡಿಂಗ್ ಥರ ಹೆಂಗಿದೆ ಆ ಥರ ಅವ್ರು ಇಂಪ್ರೂವ್ ಆಗಿದ್ದಾರೆ. ಸೊ ಬನ್ನಿ ನೋಡೋಣ. ಬ್ಯಾಕ್ ಸೈಡಿಂದ ನಾವು ಇದು ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗ್ ಕೊಟ್ಟಿದ್ವಿ. ಇದಕ್ಕೆ ಇಲ್ಲೇ ಸಿಲಿಂಡರ್ಗೆ ನಾವು ಏನಿದೆ ಇದ್ರದ್ದು ವೈರ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ 2 ಸಿಲಿಂಡರ್ ಡೋರ್ಸ್ ಜೊತೆಗೆ ಇದೊಂದು ಸೆಟಪ್ ಕೊಟ್ಟಿದ್ದೀವಿ. ಇದು ಆಲ್ಮೋಸ್ಟ್ ಇದು ಒಂದು ಸರ್ವಿಸ್ ಕೌಂಟರ್ ಥರ ಆಗ್ಬಿಡ್ತದೆ ಅವ್ರಿಗೆ. ಈ ಕಡೆನೂ ಅವರು ಸರ್ವಿಸ್ ಕೊಡ್ಬೋದು. ಮತ್ತು ಅವ್ರದ್ದು ಬಾರ್ಬಿಕ್ಯೂ ಕಾನ್ಸೆಪ್ಟ್ನಲ್ಲೂ ಇದ್ದಾರೆ. ಈ ಕಡೆ ಬಾರ್ಬಿಕ್ಯೂದು ಒಂದು ಸ್ಮಾಲ್ ಸ್ಟ್ಯಾಂಡ್ ಇಟ್ಟು ಇದು ಯೂಸ್ ಮಾಡ್ಬೋದು ಅವರು. ಸೊ ಆ ಥರ ಡಿಸೈನ್ನಲ್ಲಿ ಇದು ಒಂದು ಡಿಫ್ರೆಂಟ್ ಆಗೋರು ಪ್ಲ್ಯಾನಿಂಗ್ ಮಾಡಿರೋದು. ಈ ಕಡೆ ನಿಮಗೆ ಮೂವೇಬಲ್ ರ್ಯಾಕ್ ಕೊಟ್ಟಿದ್ದೀವಿ ವಿತ್ ಬೇನ್ ಮೇರಿ ಸಿಸ್ಟಮ್ಮು. 6 ಪಾಕೆಟ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ನೇಮ್ ಬೋರ್ಡ್ ಎಲ್ಲ ಈ ಕಡೆನೇ ಕೊಟ್ಟಿದ್ದೀವಿ, ಚಿದೂಸ್ ಬಿರಿಯಾನಿ ಅಡ್ಡ ಅಂತ ಹೇಳ್ಬಿಟ್ಟು. ಸೊ ವಿತ್ ಕ್ಯಾನೋಪಿ ಫಿಟ್ಟಿಂಗ್ಸ್, ಈಸಿ ಟು ಆಪರೇಟ್, 10 feet ಲಾಂಗ್ ಆ್ಯಂಡ್ 6 feet ವಿತ್ ಬರುತ್ತೆ ಇದು. ಸೊ ಸೆಟಪ್ಪು ಮತ್ತು ಕ್ಲೋಸ್ ಮಾಡೋಕ್ಕೂ ಭಾಳ ಈಸಿ ಸೆಟಪ್ ಇದು. ಮತ್ತು ಫೋಲ್ಡಬಲ್ ಏನು ಡೋರ್ಗೋಸ್ಕರನೇ ನಾವು ನೇಮ್ ಬೋರ್ಡ್ ಮಾಡಿಬಿಟ್ಟಿದ್ದೀವಿ ಲೈಟಿಂಗ್ದು. ಸೊ ಈ ಥರ ನಿಮ್ದು ಏನಾದರೂ ಡಿಸೈನ್ಸ್ ಬೇರೆ ಥರ ಇದ್ರೂ ಖಂಡಿತವಾಗ್ಲೂ ನಮ್ಮ ಹತ್ರ ಬಂದಾಗ ನಾವು ಆ ಡಿಸೈನಿಂಗ್ ಪ್ರಕಾರ ನಿಮಗೆ ಡಿಸೈನ್ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ನೋಡ್ಬೋದು ಯಾವ ಥರ ಕ್ಯಾನೋಪಿ ಆಪರೇಟ್ ಆಗುತ್ತೆ ಅಂತ. ಇನ್ನು ಮುಂದೆ ಬರುತ್ತೆ ಇದು.
ಸೊ ಹಂಗೆ ಕ್ಲೋಸಿಂಗು ಅಷ್ಟೇ ಈಸಿ. ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀನಿ ಈ ಕಡೆಗೆ. ಓಕೆ. ಸೊ GI ಶೀಟು ನಾನ್ ಸ್ಲಿಪ್ಪರಿ ಆ ಥರ ಒಂದು ಆಪ್ಷನ್ನಲ್ಲಿ ಕೊಟ್ಟಿದ್ದೀವಿ. ಮತ್ತು ವಾಟರ್ ಬಾಟಲ್ಸ್ ಇಟ್ಕೊಳ್ಳೋಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದೀನಿ. ಎಲ್ ಶೇಪ್ ರ್ಯಾಕ್ ಕೊಟ್ಟಿದ್ದೀನಿ. ಅವ್ರು ಬೇಕಿರೋ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ಬೋದು ಇಲ್ಲಿಗೆ. ಹೈ ಪ್ರೊಫೈಲ್ ಲೈಟ್ಸು ವಿತ್ ಸ್ವಿಚ್ ಬೋರ್ಡ್ ಕೊಟ್ಟಿದ್ದೀನಿ. ಸೊ ದೋಸಾ ತವ, 2 ಬರ್ನಲ್ಸು ಪ್ಲಸ್ ವರ್ಕಿಂಗ್ ಟೇಬಲ್ಲು ಆ್ಯಂಡ್ ವಾಶ್ ಬೇಸಿನು ಪ್ಲಸ್ ಒಂದು ಟ್ಯಾಬು. ಬ್ಯಾನ್ಬೆರಿ 6 ಬರುತ್ತೆ ಈ ಥರದ್ದು. ಕಂಪ್ಲೀಟ್ ಸೆಟಪ್ ಇದು ಡೆಲಿವರಿ ಟೈಮ್ನಲ್ಲಿ ಮಾಡಿಕೊಡ್ತೀವಿ. ಇದು ಏನಿಲ್ಲ, ಒಂದು ಏನೇ ಫುಡ್ ನೀವು ಮಾಡಿದ್ರೆ ಆಲ್ಮೋಸ್ಟ್ 3 hours ಇದು ಬೆಚ್ಚಗಿಡುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಡಿಸೈನ್ಸ್ ಯಾವುದಾದ್ರೂ ಇದ್ರೇನೋ ಖಂಡಿತವಾಗ್ಲೂ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿಗೆ ಬನ್ನಿ. ಆವಾಗ ನಾವು ನಿಮ್ಮ ಜೊತೆ ಕೌನ್ಸಿಲ್ ಮಾಡ್ತೀವಿ. ನಿಮ್ಗೆ ಬೇಕಿರೋ ಥರ ಡಿಸೈನ್ಸು, ಇನ್ಸೈಡ್ ಕಿಚನ್ ಇರ್ಬೋದು, ಇಲ್ಲ ವೆಹಿಕಲ್ ಬಾಡಿ ಕೋಚ್ ಡಿಸೈನ್ಸ್ ಇರ್ಬೋದು, ಪ್ರತಿಯೊಂದು ಡಿಸ್ಕಸ್ ಮಾಡಿ ನಿಮ್ಮ ರೇಂಜ್ನಲ್ಲಿ ಬಂದಂಗೆ ನಾವು ಡಿಸೈನ್ ಮಾಡಿಕೊಡ್ತೀವಿ. ಅದು ಬ್ಲೂ ಪ್ರಿಂಟು ಸಹ ಮಾಡಿಕೊಡ್ತೀವಿ. ಅದು ಟಾಪ್ ವ್ಯೂ, ಸೈಡ್ ವ್ಯೂ, ಬ್ಯಾಕ್ ವ್ಯೂ ಪ್ರತಿಯೊಂದು ಬರುತ್ತೆ. ಸೊ ಆ ಡಿಸೈನ್ನಲ್ಲಿ ನಮ್ಮಲ್ಲಿ ನೀವು ಬಂದಾಗ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಇಡೀ ಸೌತ್ ಇಂಡಿಯಾಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಅದು ಹೆಮ್ಮೆ ವಿಷಯ ಆಗಿರೋದು ಕಾರಣ ನೀವೇ. ಯಾಕಂದರೆ ನೀವು ಹೊಸ ಹೊಸ ಡಿಸೈನ್ಸ್ ತೊಗೊಬಂದಾಗ ನಮಗೂ ಒಂದು ಖುಷಿ ಆಗುತ್ತೆ, ಅದರಲ್ಲಿ ಆಸಕ್ತಿಯಿಂದ ನಾವು ಮಾಡ್ತೀವಿ ಮನಸ್ಸು ಹಾಕಿ. ಯಾಕಂದರೆ ನಿಮ್ಮ ಕನಸನ್ನು ನೆನಸು ಮಾಡೋಕ್ಕೆ ನಾವು ಅದಕ್ಕೆ ಪಾತ್ರಧಾರಿ ಆಗೋಕ್ಕೆ ಖುಷಿ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಈ ಥರ ವೆಹಿಕಲ್ಸ್ ಬೇಕು ಅಂದರೆ ಪ್ಲೀಸ್ ವಾಟ್ಸಪ್ ಒಂದು ಮೆಸೇಜ್ ಹಾಕಿ. ಸೊ ಫೋನ್ ಮಾಡಿದ್ರೆ ಎತ್ತಲ್ಲ ಅಂತ ಹೇಳ್ಬೇಡಿ, ಒಂದು ಮೆಸೇಜ್ ಹಾಕಿ, ಈ ರೇಂಜ್ನಲ್ಲಿ ಈ ಥರ ಗಾಡಿ ನೋಡ್ತಾ ಇದ್ದೀವಿ ಬೇಕು ಸರ್ ಅಂತ. 24 hours ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸರ್, ಇದು 2011 ಮಾಡಲ್ನಲ್ಲಿ ಮಾಡಿದ್ದಾರೆ. ವಿತ್ FC ಇನ್ಶೂರೆನ್ಸು ಆ್ಯಂಡ್ ಅವ್ರ ಹೆಸ್ರಿಗೆ ಟ್ರಾನ್ಸ್ಫರು, ಫುಡ್ ಲೈಸೆನ್ಸು ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. ಅದು ನಿಮ್ಗೆ ಯಾವ ಥರ ನೀವು ಆರ್ಡರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಫುಡ್ ಲೈಸೆನ್ಸ್ ಬೇಡ ಅಂತ ಹೇಳಿದ್ರೆ ಅದ್ರ ಕಾಸ್ಟ್ ಕಟ್ ಡೌನ್ ಆಗುತ್ತೆ. FC ಇನ್ಶೂರೆನ್ಸ್ ಬೇಡ ಅಂದರೆ ಅದ್ರ ಕಾಸ್ಟ್ ಕಟ್ ಡೌನ್ ಆಗುತ್ತೆ. ಮತ್ತು ವೈರಿಂಗ್ ಸೆಟಪ್ಸು ನಿಮ್ಗೆ ಡೇನಲ್ಲಿ ಮಾಡ್ತೀವಿ, ನೈಟ್ನಲ್ಲಿ ಇಲ್ಲ ಅಂದರೆ ಈ ಸ್ಟಿಕ್ಕರಿಂಗ್ನಲ್ಲಿ ಕಾನ್ಸೆಪ್ಟ್ನಲ್ಲಿ ಹೋದಾಗ ಹ್ಯೂಜ್ ಅಮೌಂಟ್ ಕಡಿಮೆ ಆಗುತ್ತೆ. ಮತ್ತು ACP ಶೀಟ್ ಫಿನಿಶಿಂಗ್ ಬೇಕು ಅಂದ್ರೂ ನಾವು ಮಾಡಿಕೊಡ್ತೀವಿ. ಅದು ಸ್ವಲ್ಪ ನಾಮಿನಲ್ ಚೇಂಜಸ್ ಆಗುತ್ತೆ. ಸೊ ನಾನು ಹೇಳೋದು ಒಂದೇ, ಒಂದು ಸತಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬಂದರೆ ನಿಮಗೂ ಸಹ ಐಡಿಯಾ ಬರುತ್ತೆ. ಯಾಕಂದರೆ more than 100+ ವೆಹಿಕಲ್ಸ್ ಇಲ್ಲಿ ನಾವು ಡಿಸೈನ್ಸ್ ಇದೆ. ಆ್ಯಂಡ್ ಆ್ಯಸ್ ಆಫ್ ನೋ 500 to 600 ಡಿಸೈನ್ಸ್ ಇಲ್ಲಿವರೆಗೂ ನಾವು ಮಾಡಿಬಿಟ್ಟಿದ್ದೀವಿ. ಸೊ ಆ ಡಿಸೈನ್ಸನ್ನು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ. ಆ್ಯಸ್ ಪರ್ ಯುವರ್ ರೇಂಜ್ ನಾವು ವೆಹಿಕಲನ್ನು ಮಾಡಿಕೊಡ್ತೀವಿ. ಓಕೆ. ಹೈ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮತ್ತೊಂದು, ಇದು ಔಟ್ಸೈಡ್ ಕಿಚನ್ ಕಾನ್ಸೆಪ್ಟು, ಪ್ಯೂರ್ಲಿ ವೆಜ್ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದಾರೆ. ಅನ್ನಪೂರ್ಣ ಫುಡ್ ಟ್ರಕ್ ಅಂತ ಹೇಳ್ಬಿಟ್ಟು ಇವರು ಬಂದ್ಬಿಟ್ಟು ಕಂಪ್ಲೀಟ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ನಲ್ಲಿ ಬಂದಿದ್ದೀವಿ. ಹೋಲ್ ವೆಹಿಕಲ್ ಇಫ್ ಯು ಸಿ ದಿಸ್ ಸೈಡ್ ಕಂಪ್ಲೀಟ್ಲಿ ಅವ್ರದ್ದು ಒಂದು ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ನಲ್ಲಿ ಬಂದಿದ್ವಿ. ಪ್ಲಸ್ ಲೈಟಿಂಗ್ ಬೋರ್ಡ್ಸ್ ಕೊಟ್ಟಿದ್ದೀವಿ. ಸೊ ಆಲ್ರೆಡಿ ಇವರು ಹೋಟೆಲ್ ಡಿಪಾರ್ಟ್ಮೆಂಟ್ನಲ್ಲಿ ಆಲ್ರೆಡಿ ವೆಹಿಕಲ್ಸ್ ಇವ್ರದ್ದು ಇದೆ. ದಿಸ್ ಈಸ್ ದೇರ್ ಥರ್ಡ್ ವೆಹಿಕಲ್ ಐ ಥಿಂಕ್. ಸೊ ಥರ್ಡ್ ವೆಹಿಕಲ್ ಈ ಥರ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಟ್ರೆಂಡಿಂಗ್ನಲ್ಲಿ. ಸೊ ದೇ ಹ್ಯಾವ್ ಟು ಸ್ವಿಚ್ ಆನ್ ಒಂದು ಅಪ್ಗ್ರೇಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ನಲ್ಲಿ ಬಂದಿದ್ದಾರೆ. ಅವ್ರು ಬಂದು ನಮ್ಮ ಜೊತೆ ಕೌನ್ಸಿಲಿಂಗ್ ಮಾಡಿ ಈವನ್ ಸ್ಟಿಕ್ಕರಿಂಗ್ ಡಿಸೈನ್ ಎಲ್ಲ ಟೋಟಲಿ ಇನ್ವಾಲ್ವ್ ಆಗಿ ಇದು ಮಾಡಿದ್ರು. ಸೊ ಇದಕ್ಕೆ ನಾವು ಕ್ಯಾನೋಪಿ ಕೊಟ್ಟಿದ್ದೀವಿ. 3D ಲೈಟಿಂಗ್ಸ್ ನೀವು ನೋಡ್ಬೋದು. ಅನ್ನಪೂರ್ಣ ಅಂತ ಹೇಳ್ಬಿಟ್ಟು 3D ಲೈಟಿಂಗ್ಸ್ ಕೊಟ್ಟಿದ್ದೀವಿ ವಿತ್ ಅಕ್ರಾಲಿಕ್ ಟ್ರಾನ್ಸ್ಪರೆಂಟ್ ಲೈಟ್ಸ್ ಹೋಗಂಗೆ. ಈ ಕಾನ್ಸೆಪ್ಟ್ನಲ್ಲಿ ಬೇಕು ಅಂದ್ರೂ ಕೊಡ್ತೀವಿ. ಇವಾಗ ವೆಹಿಕಲ್ ಪಾಸ್ ಆಗುವಾಗ ಈ ಥರ ಬೋರ್ಡ್ ಡಿಸ್ಟರ್ಬ್ ಆಗಬೇಕು ಅಂದಾಗ ಇದು ಫೋಲ್ಡಬಲ್ ಮಾಡ್ಕೋಬೋದು. ಡೋರ್ ಫೋಲ್ಡ್ ಆಗುತ್ತೆ. ಇದು ವಸಿಮ್ ಫೋಲ್ಡ್ ಮಾಡ್ಕೋಬೇಕು. ಬೇಕು ಅಂದರೆ ನೀವು ವೆಲ್ ಮೂವಿಂಗ್ ಟೈಮ್ನಲ್ಲಿ ದಿಸ್ ಡೋರ್ ವಿಲ್ ಗೆಟ್ ಫೋಲ್ಡೆಡ್. ಆ್ಯಂಡ್ ವೆಲ್ ಸ್ಟಾರ್ಟಿಂಗ್ ನೀವು ಎಲ್ಲಾದರೂ ಪ್ಲೇಸ್ ಮಾಡಿ ಓಪನ್ ಮಾಡಿದ್ರೆ ಅಗೇನ್ ಯು ಕ್ಯಾನ್ ಸ್ಟ್ಯಾಂಡ್ ಅಪ್ ಮಾಡ್ಕೋಬೋದು. ಈ ಬೋರ್ಡ್ ಈ ಥರ ಒಂದು ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ದೀವಿ ಇದು. ಸೊ ಈವನ್ ದಿಸ್ ಸೈಡ್ ನೀವು ಇದು ಎಲ್ಲ 3D ನಿಮಗೆ ಲೈಟಿಂಗ್ಸ್ ನಿಮ್ಮ ಮೆನ್ಯೂ ಬೋರ್ಡ್ ಡಿಸ್ಪ್ಲೇ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ವೆಹಿಕಲ್ಲು ಕ್ಲೋಸ್ ಮಾಡಿ ರನ್ ಆಗುವಾಗನೂ ನಿಮ್ಮ ವೆಹಿಕಲ್ದು ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಹೇಳುತ್ತೆ. ಇದು ವೆಹಿಕಲ್ದು ನಿಮ್ಮ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ನಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅವರು ಲೈಟಿಂಗ್ ವಿತ್ ಹೈ ಪ್ರೊಫೈಲ್ ಲೈಟ್ಸ್ ಮಾಡಿದ್ದೀವಿ. ಈ ಕಡೆನೂ ನಿಮಗೆ ಓಪನಿಂಗು ಇದೆಲ್ಲ ಕಾನ್ಸೆಪ್ಟ್ನಲ್ಲಿ ಕೊಟ್ಟಿದ್ದೀವಿ. ಸ್ಟಿಲ್ ಸ್ವಲ್ಪ ಅಂಡರ್ ವರ್ಕ್ ಆಗ್ತಾ ಐತೆ. ಬ್ಯಾಟ್ರಿ ಸೆಟಪ್ಗೆಲ್ಲ UPSಗೆ ಎಲ್ಲ ಮಾಡಿಸ್ತವ್ರೆ ಇವರು. ಸೊ ಇದು ನೀವು ಓಪನಿಂಗ್ ಎಲ್ಲ ಮಾಡ್ಕೋಬೋದು ಈ ಥರ. ಸೊ ಈ ಥರ ಕಾನ್ಸೆಪ್ಟ್ನಲ್ಲಿ ಬರುತ್ತೆ. ಬ್ಯಾಟ್ರಿ ಸೆಟಪ್ಪು ಇದಕ್ಕೆಲ್ಲ ಎಕ್ಸ್ಟ್ರಾ ವರ್ಕ್ 1-2 ಡೇಸ್ನಲ್ಲಿ ಡೆಲಿವರಿ ಇದೆ.
ಸರ್ ಶೂಟಪ್ ಮಾಡೋಕ್ಕೆ ಬಂದರು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಥರ ಏನಾದರೂ ಡಿಸೈನ್ಸ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬಂದರೆ ಈ ಥರ ಸೆಟಪ್ ವಿತ್ ಕಿಚನ್ ಸೆಟಪ್ಪು ಕೊಡ್ತೀವಿ. ಆಲ್ರೆಡಿ ಅವ್ರು ಎಕ್ಸಿಸ್ಟಿಂಗ್ ಈ ಫೀಲ್ಡ್ನಲ್ಲಿ ಇರೋದ್ರಿಂದ ಅವ್ರ ಹತ್ರ ಒಲೆ, ದೋಸೆ ತವ ಪ್ರತಿಯೊಂದು ಇರೋದ್ರಿಂದ ಅದನ್ನು ಆರ್ಡರ್ ಮಾಡಿಲ್ಲ. ವಿತೌಟ್ ದಟ್ಟು ಬೇಕು ನಿಮಗೆ ಬೇಸಿಕ್ ವರ್ಷನ್ ವಿತ್ ಲೈಟಿಂಗ್ ಸೆಟಪ್ ಎವ್ರಿಥಿಂಗ್ ಅಂದರೆ ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಸೊ ಈ ಸೈಡ್ ನೀವು ನೋಡ್ಬೋದು, ಕಂಪ್ಲೀಟ್ ವೆಹಿಕಲ್ ಕೇಮ್ ವಿತ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ಓನ್ಲಿ, ವಿತ್ ಪೇಂಟಿಂಗ್ ಆಗಿ ತಿರ್ಗಾ ಅಗೇನ್ ಇಟ್ಸ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ನಲ್ಲಿ ತೊಗೊಬಂದಿದ್ದೀವಿ. 3D ಲೋಗೋಸ್ ಹಾಕಿದ್ದೀವಿ ಅವ್ರದ್ದು, ಅನ್ನಪೂರ್ಣ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಎ ಟೋಟ್ಲಿ ವೆಜ್ ಕಾನ್ಸೆಪ್ಟು. 2010 ಮಾಡೆಲ್ನಲ್ಲಿ ಮಾಡಿದ್ದಾರೆ ಇವರು. ಸೊ ಇಲ್ಲೂ ನೋಡ್ಬೋದು ತುಂಬಾ, ಬಿಕಾಸ್ ಮೈಸೂರು ಮಹಾರಾಜರು ತುಂಬ ಲೈಕ್ ಇವ್ರಿಗೆ. ಸೊ ಅವ್ರದ್ದು ಕಂಪ್ಲೀಟ್ ಸ್ಟಿಕ್ಕರಿಂಗ್, ಕಂಪ್ಲೀಟ್ ಮೈಸೂರು ಪ್ಯಾಲೇಸೇ ಹಾಕ್ಸಿದ್ದಾರೆ. ದಿಸ್ ಆಲ್ಸೋ ವಿ ಹ್ಯಾವ್ ಡನ್ ಇಟ್ ವಿತ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ನಲ್ಲಿ. ಸೊ ಇಲ್ಲೂ ಸಹ ರಾಜರದ್ದು ಫೋಟೋ ಹಾಕಿದ್ದೀವಿ. ಸೊ ಅಗೇನ್ ಒಂದು 5 ಮಿನಿಟ್ಸ್ ಸಾಕು ಇದಕ್ಕೆ ನಿಮಗೆ ಡಿಸ್ಪ್ಲೇ ಮಾಡಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಇದು ಸೆಟಪ್ಗೆ. ಸೊ ಈ ಥರ ಸೆಟಪ್ ಔಟ್ಸೈಡ್ ಕಿಚನ್ನಲ್ಲಿ ಬೇಕು ಅಂದರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬರಬೇಕಾಗುತ್ತೆ. ಇದೇ ಅಂತ ಅಲ್ಲ, ನಿಮ್ಮ ಮೈಂಡ್ನಲ್ಲಿ ಇನ್ನೂ ನ್ಯೂ ಐಡಿಯಾಸ್ ಇತ್ತು, ಖಂಡಿತವಾಗ್ಲೂ ನಮ್ಮ ಟೀಮ್ ಆ ಥರ ಇದೆ. ಸೊ ಪ್ರತಿಯೊಂದು A to Z, ಫ್ರಮ್ ಬಾಡಿ ಕೋಚ್ ಇರ್ಬೋದು, ಕಿಚನ್ ಸೆಟಪ್ ಇರ್ಬೋದು, ಲೈಟಿಂಗ್ ಸೆಟಪ್ ಇರ್ಬೋದು, ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ಇರ್ಬೋದು, ಕ್ಯಾನೋಪಿ ಸೆಟಪ್ ಇರ್ಬೋದು, ಪ್ರತಿಯೊಂದು ನಾವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿನಲ್ಲಿ ಮಾಡಿಕೊಡ್ತೀವಿ. ಸೊ ಪ್ಯಾಲೇಸ್ನಿಂದು ಏನಿದೆ, ಇದು ಮೈಸೂರು ಪ್ಯಾಲೇಸ್ದು ಕಂಪ್ಲೀಟ್ ಟೋಟಲ್ ಸ್ಟಿಕ್ಕರಿಂಗ್ ನಾವು ಮಾಡಿದ್ದೀವಿ. ಇದರಲ್ಲಿನೂ ಸಹ ನಿಮಗೆ ಈವನ್ 3D ಲೈಟಿಂಗ್ಸ್ ಬೇಕು ಅಂದ್ರೂ ಈ ಸೆಟಪ್ನಲ್ಲಿ ನಾನು ಖಂಡಿತ ಮಾಡಿಕೊಡ್ತೀವಿ. ನೋಡಿ, ಸೊ ಆಸಮ್ ಆಗಿ ಬಂದಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್. ನಿಮಗೆ ವಿತ್ ಲ್ಯಾಮಿನೇಷನ್ ಮಾಡಿರೋದು ಇದೆಲ್ಲ ಸ್ಟಿಕ್ಕರಿಂಗು. ಈ ಥರ ನೀವು ಮಾಡಬೇಕು ಅಂತ ಆಸೆ ಇತ್ತು ಅಂದರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಬರಬೇಕಾಗುತ್ತೆ. ಒಂದ್ಸತಿ ಕೌನ್ಸಿಲ್ ಮಾಡಿ ನಮ್ಮ ಜೊತೆ ಡಿಸ್ಕಸ್ ಮಾಡಿ, ನಿಮ್ಮ ರೇಂಜ್ನಲ್ಲಿ ಬರೋ ವೆಹಿಕಲ್ಸು ನಿಮ್ಮ ರೇಂಜ್ನಲ್ಲೇ ತೊಗೊಬರ್ತೀವಿ. ಅದರಲ್ಲಿ ಏನು ಕಾಸ್ಟ್ ಕಟ್ ಡೌನ್ ಮಾಡ್ಬೋದು ಅದು ಮಾಡೋಣ. ಬಟ್ ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಬೇಸಿಕ್ ಏನಿದೆ ಅದು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದೇ ಅಂತಲ್ಲ, ಕ್ಯಾಂಟೀನ್ಸ್ಗೆ ಸೀಮಿತ ಆಗಬೇಡಿ. ಇದರಲ್ಲಿ ನಾವು ವೆಜಿಟೇಬಲ್ ಶಾಪ್ ಮಾಡಿಕೊಡ್ತಾ ಇದ್ದೀವಿ. ಸೊ ಕೋಕೋನಟ್ ನಿಮಗೆ ಎಳ್ನೀರ್ದು ಶಾಪ್ ಮಾಡಿಕೊಡ್ತಾ ಇದ್ದೀವಿ, ಬೇಕ್ರಿ ಶಾಪ್ ಮಾಡ್ತಾ ಇದ್ದೀವಿ. ಇದನ್ನು ನೀವು ಕ್ಯಾಚಪ್ ಮಾಡಬೇಕಂದ್ರೆ ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತವಾಗ್ಲೂ ಚಾನಲ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.